ಎಲ್ಲರಿಗೂ ನಮಸ್ಕಾರ. ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ಈ ಸಂಚಿಕೆಯಲ್ಲಿ ಆಶ್ಲೇಷ ನಕ್ಷತ್ರದ ವಿಚಾರಗಳನ್ನು ತಿಳಿಯೋಣ. 360 ಡಿಗ್ರಿಗಳ ಕಾಲಪುರುಷ ಕುಂಡಲಿಯಲ್ಲಿ ಒಟ್ಟಾರೆಯಾಗಿ 27 ನಕ್ಷತ್ರಗಳಿವೆ. ಈ 27 ನಕ್ಷತ್ರಗಳಲ್ಲಿ ತ್ರಿಕೋಣದ 3 ನಕ್ಷತ್ರಗಳನ್ನು ಗ್ರಹಗಳಿಗೆ ಕನೆಕ್ಟ್ ಮಾಡಲಾಗಿದೆ. ಉದಾಹರಣೆಗೆ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರ, ಸಿಂಹ ರಾಶಿಯಲ್ಲಿ ಮಖ ನಕ್ಷತ್ರ, ಧನುಸ್ಸು ರಾಶಿಯಲ್ಲಿ ಮೂಲ ನಕ್ಷತ್ರ ಇವು ಕೇತು ಗ್ರಹಕ್ಕೆ ಸಂಬಂಧಿಸಿವೆ. ಅದೇ ರೀತಿ ಮೇಷರಾಶಿಯಲ್ಲಿನ ಭರಣಿ ನಕ್ಷತ್ರ, ಸಿಂಹ ರಾಶಿಯಲ್ಲಿನ ಪುಬ್ಬ ನಕ್ಷತ್ರ, ಧನುಸ್ಸು ರಾಶಿಯಲ್ಲಿನ ಪೂರ್ವಾಷಾಢ ನಕ್ಷತ್ರ ಇವು ಶುಕ್ರ ಗ್ರಹಕ್ಕೆ ಸಂಬಂಧಿಸಿದೆ. ಅದೇ ರೀತಿ ಮೇಷರಾಶಿಯಲ್ಲಿನ ಕೃತಿಕಾ ನಕ್ಷತ್ರ, ಸಿಂಹ ರಾಶಿಯಲ್ಲಿನ ಉತ್ತರ ನಕ್ಷತ್ರ, ಧನುಸ್ಸು ರಾಶಿಯಲ್ಲಿನ ಉತ್ತರಾಷಾಢ ನಕ್ಷತ್ರ ಇವು ಸೂರ್ಯಗ್ರಹಕ್ಕೆ ಸಂಬಂಧಿಸಿದೆ. ಅದೇ ರೀತಿ ರೋಹಿಣಿ, ಹಸ್ತ, ಶ್ರವಣ ಇದು ಚಂದ್ರಗ್ರಹಕ್ಕೆ, ಮೃಗಶಿರ, ಚಿತ್ತ, ಧನಿಷ್ಠ ಇವು ಮಂಗಳ ಗ್ರಹಕ್ಕೆ, ಆರಿದ್ರ, ಸ್ವಾತಿ, ಶತಭಿಷ ಇದು ರಾಹು ಗ್ರಹಕ್ಕೆ, ಪುನರ್ವಸು, ವಿಶಾಖ, ಪೂರ್ವಭಾದ್ರ ಇದು ಗುರು ಗ್ರಹಕ್ಕೆ, ಪುಷ್ಯ, ಅನುರಾಧ, ಉತ್ತರ ಭಾದ್ರ ಇದು ಶನಿ ಗ್ರಹಕ್ಕೆ, ಆಶ್ಲೇಷ, ಜ್ಯೇಷ್ಠ, ರೇವತಿ ಇದು ಬುಧ ಗ್ರಹಕ್ಕೆ ಸಂಬಂಧಿಸಿದೆ. ಈ ರೀತಿ ಪ್ರತಿಯೊಂದು ನಕ್ಷತ್ರಗಳು 9 ಗ್ರಹಗಳಿಗೆ ಸಂಬಂಧಪಟ್ಟಿವೆ. ಇಲ್ಲಿ ಆಶ್ಲೇಷ ನಕ್ಷತ್ರ ಎಂದರೆ ಬುಧ ಗ್ರಹದ ವಿಚಾರ ಅಂತ ತಿಳಿಯುವುದು. ಜಾತಕರು ಜನನ ಕಾಲದಲ್ಲಿ ಆ ವ್ಯಕ್ತಿ ಹುಟ್ಟುವಂತಹ ಸಂದರ್ಭದಲ್ಲಿ ಚಂದ್ರಗ್ರಹ ಸ್ಥಿತವಾಗಿರುವಂತಹ ನಕ್ಷತ್ರವೇ ಆ ವ್ಯಕ್ತಿಯ ಜನ್ಮ ನಕ್ಷತ್ರವಾಗುತ್ತದೆ. ಈ ವ್ಯಕ್ತಿ ಹುಟ್ಟುವಂತಹ ಸಮಯದಲ್ಲಿ ಚಂದ್ರಗ್ರಹ ಕರ್ಕಾಟಕ ರಾಶಿಯ ಆಶ್ಲೇಷ ನಕ್ಷತ್ರದಲ್ಲಿ ಸ್ಥಿತನಾಗಿರುತ್ತಾನೆ. ಅದು 1ನೇ ಪಾದ ಆಗಿರ್ಬೋದು, 2ನೇ ಪಾದ ಆಗಿರ್ಬೋದು, ಅಥವಾ 3ನೇ ಪಾದ ಆಗಿರ್ಬೋದು, 4ನೇ ಪಾದ ಆಗಿರ್ಬೋದು. ಈ ಪಾದಗಳ ಲೆಕ್ಕಾಚಾರದ ಮೇಲೆಯೇ ಆ ದಶಾಭುಕ್ತಿಗಳ ಒಂದು ಲೆಕ್ಕಾಚಾರವನ್ನು ಮಾಡಲಾಗುತ್ತದೆ. ಈ ಜನ್ಮ ನಕ್ಷತ್ರದ ಒಂದು ಅಧಿಪತಿಯಿಂದಲೇ ಆ ವ್ಯಕ್ತಿಯ ದಶ ಅನ್ನುವಂಥದ್ದು ಪ್ರಾರಂಭಗೊಳ್ಳುತ್ತದೆ. ಈ ಆಶ್ಲೇಷ ನಕ್ಷತ್ರ ಅಂತಂದರೆ ಬುಧ. ಆಶ್ಲೇಷ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿರ್ತಾರೆ ಅವರಿಗೆ ಈ ಬುಧ ದಶ ಅನ್ನುವಂಥದ್ದು ಜನ್ಮದಶ ಆಗಿರುತ್ತದೆ. ಈ ಆಶ್ಲೇಷ ನಕ್ಷತ್ರವು ಚಂದ್ರಗ್ರಹದ ಆಧಿಪತ್ಯ ಇರುವಂತಹ ಕರ್ಕಾಟಕ ರಾಶಿಯಲ್ಲಿ 16 ಡಿಗ್ರಿ 40 ನಿಮಿಷದಿಂದ 30 ಡಿಗ್ರಿಗಳವರೆಗೆ ವ್ಯಾಪಿಸಿದೆ. ಈ ಡಿಗ್ರಿಗಳಲ್ಲಿ ಸ್ಥಿತವಾಗಿರುವಂತಹ ಗ್ರಹಗಳು ಆಶ್ಲೇಷ ನಕ್ಷತ್ರದಲ್ಲಿ ಸ್ಥಿತಗೊಂಡಿರುತ್ತವೆ. ಈ ಆಶ್ಲೇಷ ನಕ್ಷತ್ರವೇ ಬುಧ ಗ್ರಹದ ಅಂಶವನ್ನು ಸೂಚಿಸುತ್ತದೆ. ಆಶ್ಲೇಷ ನಕ್ಷತ್ರದಲ್ಲಿ ಸ್ಥಿತವಾಗಿರುವಂತಹ ಗ್ರಹಗಳ ದಶಾಭುಕ್ತಿ ಕಾಲದಲ್ಲಿ ಬುಧ ಗ್ರಹದ ಕಾರಕತ್ವಗಳು ಚಾಲನೆಯಾಗುತ್ತವೆ. ಆಶ್ಲೇಷ ನಕ್ಷತ್ರದ ಅಧಿಪತಿ ಬುಧ ಗ್ರಹ, ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರಗ್ರಹ. ಈ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದವರಿಗೆ ಈ 2 ಗ್ರಹಗಳ ಕಾರಕತ್ವಗಳು ಹೆಚ್ಚಾಗಿರುತ್ತವೆ. ಕರ್ಕಾಟಕ ರಾಶಿಯ ಚಂದ್ರ, ಆಶ್ಲೇಷ ನಕ್ಷತ್ರದ ಅಧಿಪತಿ ಬುಧ, ಈ 2 ಗ್ರಹಗಳ ಕಾರಕತ್ವಗಳನ್ನು ಹೆಚ್ಚಾಗಿ ನಾವು ಆ ವ್ಯಕ್ತಿಯಲ್ಲಿ ನೋಡಬಹುದಾಗಿದೆ. ಈ ನಕ್ಷತ್ರದ ಅಧಿದೇವತೆ ನಾಗಗಳು. ಈ ಆಶ್ಲೇಷ ನಕ್ಷತ್ರವನ್ನು ಅಂಟಿಕೊಳ್ಳುವಂತಹ ನಕ್ಷತ್ರ ಅಂತ ಕರಿತೀವಿ. ಮತ್ತು ಇದು ಅಧೋಮುಖ ನಕ್ಷತ್ರ ಅಂತ ಪರಿಗಣಿಸಲಾಗುತ್ತದೆ. ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಆ ವ್ಯಕ್ತಿಯು ತೀಕ್ಷ್ಣವಾದ ಬುದ್ಧಿಶಕ್ತಿಯನ್ನು ಹೊಂದಿರ್ತಾರೆ. ಅವರ ಜೀವನದಲ್ಲಿ ಕೆಲವೊಮ್ಮೆ ತಾರತಮ್ಯ ಆಗುವಂಥದ್ದು ಅಥವಾ ಬಲಿಪಶು ಆಗುವಂತಹ ಸಾಧ್ಯತೆಗಳನ್ನು ಈ ನಕ್ಷತ್ರದವರು ಅನುಭವಿಸ್ತಾರೆ. ತಂತ್ರಗಾರಿಕೆ ಮತ್ತು ಕುಶಲತೆಯಿಂದ ಕೆಲಸಗಳನ್ನು ಮಾಡುವಲ್ಲಿ ಇವರು ನಿಪುಣರಾಗಿರ್ತಾರೆ. ಆಶ್ಲೇಷ ನಕ್ಷತ್ರದ ಹೆಸರೇ ಸೂಚಿಸುವಂತೆ ಅವರು ಯಾವುದನ್ನಾದರೂ ಅಂಟಿಕೊಳ್ಳುವ ಸ್ವಭಾವವನ್ನು ಹೊಂದಿರ್ತಾರೆ.
ಆಶ್ಲೇಷ ನಕ್ಷತ್ರದವರು ಪರಸ್ಪರ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತಹ ಸ್ವಭಾವವನ್ನು ಹೊಂದಿರ್ತಾರೆ. ತೀಕ್ಷ್ಣವಾದ ಮತ್ತು ಜವಾಬ್ದಾರಿಯುತವಾಗಿರುವಂತಹ ವ್ಯಕ್ತಿಗಳಾಗಿರ್ತಾರೆ. ಈ ನಕ್ಷತ್ರದವರು ಹೆಚ್ಚು ರಹಸ್ಯದವರು, ರಹಸ್ಯಗಳನ್ನು ಭೇದಿಸುವ ಒಂದು ಮನಸ್ಥಿತಿಯನ್ನು ಹೊಂದಿರುವಂಥವರು. ಜಾದುವನ್ನು ಮಾಡುವಂತಹ ಗುಣಗಳು ಈ ನಕ್ಷತ್ರದವರಿಗೆ ಹೆಚ್ಚಾಗಿರುತ್ತವೆ. ಇವರು ಅತಿಯಾಗಿ ಆತ್ಮವಿಶ್ವಾಸವನ್ನು ಹೊಂದಿರ್ತಾರೆ. ಯಾವುದೇ ಕೆಲಸವಾಗಲಿ ಎಕ್ಸ್ಟ್ರೀಮ್ ಆಗಿ ಮಾಡುತ್ತಾರೆ. ಪ್ರಮುಖವಾಗಿ ಈ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದವರಿಗೆ ಚಂದ್ರಗ್ರಹವು ಆಶ್ಲೇಷ ನಕ್ಷತ್ರದಲ್ಲಿ ಸ್ಥಿತವಾಗಿರುತ್ತದೆ. ಅಂದರೆ ಇವರ ಜನ್ಮದಶ ಬುಧ ಗ್ರಹದಿಂದ ಶುರುವಾಗಿರುತ್ತದೆ. ಚಂದ್ರನು ಸ್ಥಿತನಾಗಿರುವ ಒಂದು ಪಾದಗಳ ಅನುಸಾರವಾಗಿ ಬುಧ ಗ್ರಹದ ದಶಾ ಅವಧಿ ಬದಲಾಗುತ್ತಿರುತ್ತದೆ. ಸಾಮಾನ್ಯವಾಗಿ 1ನೇ ಪಾದದಲ್ಲಿ ಚಂದ್ರಗ್ರಹವು ಸ್ಥಿತನಾಗಿದ್ದರೆ ಬುಧ ಗ್ರಹವು 17 ವರ್ಷಗಳನ್ನು ಒಳಗೊಂಡಿರುತ್ತದೆ. ಬುಧ ಗ್ರಹದ ನಂತರ ಕೇತು 7 ವರ್ಷಗಳು, ನಂತರ ಶುಕ್ರ ದಶಾ 20 ವರ್ಷಗಳು, ನಂತರದ ಅವಧಿ ಸೂರ್ಯಗ್ರಹ 6 ವರ್ಷಗಳು, ತದನಂತರ ಚಂದ್ರಗ್ರಹದ ಅವಧಿ 10 ವರ್ಷಗಳು, ತದನಂತರ ಮಂಗಳ ಗ್ರಹದ ದಶಾ ಅವಧಿ 7 ವರ್ಷಗಳು, ತದನಂತರ ರಾಹು ಗ್ರಹದ ದಶಾ ಅವಧಿ 18 ವರ್ಷಗಳು, ನಂತರ ಗುರು ಗ್ರಹದ 16 ವರ್ಷಗಳು, ನಂತರ ಶನಿ ಗ್ರಹದ 19 ವರ್ಷಗಳು. ಹೀಗೆ ಒಟ್ಟಾರೆಯಾಗಿ 120 ವರ್ಷಗಳ ದಶಾ ಲೆಕ್ಕಾಚಾರವನ್ನು ಮಾಡಲಾಗುತ್ತದೆ. ಜನ್ಮ ನಕ್ಷತ್ರವು ಪ್ರಮುಖವಾಗಿ ಆ ವ್ಯಕ್ತಿಯ ದಶಾಭುಕ್ತಿಗಳ ಲೆಕ್ಕಾಚಾರಕ್ಕೆ ಮಾತ್ರವೇ ಬಳಸಲಾಗುತ್ತದೆ. ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದವರಿಗೆ ಸಾಮಾನ್ಯವಾಗಿ ಸೂರ್ಯಗ್ರಹದ ಸಮಸ್ಯೆಯನ್ನು ಸೂಚಿಸುತ್ತದೆ. ತಂದೆಯಿಂದ ಬೆಂಬಲ ಇಲ್ಲದೇ ಇರುವಂಥದ್ದು, ತಂದೆಯೊಂದಿಗೆ ವೈಮನಸ್ಸು ಉಂಟಾಗುವಂಥದ್ದು, ವಾಗ್ವಾದಗಳು ನಡೆಯುವಂಥದ್ದು, ಲಾಭ ಇಲ್ಲದೇ ಇರುವಂಥದ್ದು, ತಂದೆಯ ಆಸರೆಯನ್ನು ಕಳೆದುಕೊಳ್ಳುವಂಥದ್ದು ಮುಂತಾದ ಸಮಸ್ಯೆಗಳು ಈ ಒಂದು ಆಶ್ಲೇಷ ನಕ್ಷತ್ರದವರೆಗೆ ಉಂಟಾಗುತ್ತಿರುತ್ತದೆ. ಇದಕ್ಕೆ ಪರಿಹಾರವಾಗಿ ತಂದೆಯೊಂದಿಗೆ ವಾಗ್ವಾದಗಳನ್ನು ಮಾಡದೇ ಇರುವಂಥದ್ದು, ತಂದೆಯನ್ನು ಗೌರವಿಸುವಂಥದ್ದು, ಮುಂಜಾನೆಯ ಸೂರ್ಯೋದಯದ ಚಿತ್ರವನ್ನು ತಮ್ಮ ಬಳಿ ಇಟ್ಟುಕೊಳ್ಳುವಂಥದ್ದು ಮತ್ತು ಬೆಳ್ಳಿಯ ಸರ್ಪದ ಚಿತ್ರವನ್ನು ತಮ್ಮ ಬಳಿ ಇಟ್ಟುಕೊಳ್ಳುವುದರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಈ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದವರು ಬುಧ ಗ್ರಹದ ಮಂತ್ರವನ್ನು ಜಪಿಸಬಹುದು. ಪ್ರತಿ ಬುಧವಾರ ಓಂ ಬುಂ ಬುಧಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ಅನುಕೂಲವಾಗುತ್ತದೆ. ಇವಿಷ್ಟು ಆಶ್ಲೇಷ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಾಗಿವೆ. ಮುಂದಿನ ಸಂಚಿಕೆಯಲ್ಲಿ ಸಿಂಹರಾಶಿಯ ಮಖ ನಕ್ಷತ್ರದ ವಿಚಾರಗಳನ್ನು ತಿಳಿಯೋಣ. ಜ್ಯೋತಿಷಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳಿಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.